ತಲೆ ಕೆಡಿಸಿ ನಮ್ಮನ ಬದುಕನ್ನು ಹಾಳು ಮಾಡುವುದಕ್ಕೆ ಮುಂದಾಗ್ತಿ ಅಂತ ಆದ್ರೆ ನಿನ್ನ ಬಣ್ಣ ಹಚ್ಚಿದ ಮುಖವನ್ನು ಶ್ರೀಮತಿ ಆಗಬಹುದು. ನಿನಗಿಂತ ಮುಂಚೆ ನಿನಗೆ ಗಂಡನಿಗೆ ನಾನು ಮಿತ್ರ ಇದ್ದೇನೆ. ಈ ಮನೆಗೆ ಮೊದಲು ಬಂದ ಸೊಸೆ ನಾನು. ಮೊದಲು ಬಂದ ಕಿವಿಗಿಂತ ಎರಡೇ ಬರುವ ಕೋಡು ಗಟ್ಟಿ ಇರ್ತದೆ ನೆನ್ಪಿಟ್ಕೊ. ಆ ಕೋಡು ಮುರಿಯಲಿಕ್ಕೆ ನಡುಗುತ್ತಿಲ್ವಾ? ಮುರಿಯುವುದಲ್ಲ, ತಿಳಿತದೆ. ಈಗ ಹೇಳ್ತೀಯಾ? ಹೇಳ್ತೇನೆ. ನೀನೊಬ್ಳು ಕಳ್ಳಿ ಸುಳ್ಳಿ ಎನ್ನುವುದಾಗಿ. ನನ್ನ ಗಂಡನಿಗೆ ಹೇಳಿದ್ರೆ ನಿನ್ನ ಮೇಲೆ ಅಪವಾದ ಹಾಕ್ಬೇಕಾಗ್ತದೆ. ಎಂತ ಅಪವಾದ ಹಾಕಿದ್ರು ನಮ್ಮಿಬ್ಬರ ಮಿತ್ರತ್ವ ಗಟ್ಟಿ ಉಂಟು. ಗಟ್ಟಿ ಉಂಟಾ? ಗಟ್ಟಿ ಉಂಟಾ? ಏನು ಮಾಡ್ತೀಯ? ಏನು ಹೇಳ್ತೀನಿ? ಏನು ಮಾಡ್ತೀಯಾ? ಈ ಸಾತ್ವಿಕ ನನ್ನ ಬಲಾತ್ಕಾರ ಮಾಡೋದಕ್ಕೆ ಮುಂದಾಗುತ್ತೆ ಹೇಳ್ತೇನೆ. ಮಾತಾಡ. ಕಾಲ ಕಾಯ್ತೇನೆ. ನೀನೇ ಎಂತವಳಂತ ನಿನ್ನ ಬಾಯಿಂದ ತರಿಸ್ತೇನೆ. ಅಲ್ಲಿವರೆಗೂ ಮೆರೆದಾಟೆ ನೋಡ. ಹೆದರಿದ್ದಲ್ಲ, ಈ ಮನೆಗೆ ಮೊದಲು ಬಂದವಳಲ್ಲ ನಾನು, ಸೊಸೆ ಅಲ್ವಾ, ಸ್ವಲ್ಪ ಜವಾಬ್ದಾರಿ ಯೋಚನೆ ಮಾಡ್ತಾ ಇದ್ದೇನೆ. ಹಾಗಾಗಿ ನಾನೇನೆ ಹಾಗಲೇ ನೀನು ನನ್ನ ಅಕ್ಕಬರಿಗೆ ಬರುವುದಿಲ್ಲ. ಬಂದೆಯ ನಿಂದೆಯ ನನ್ನ ಕಂಡೆಯ ಮಾತಾಡ್ಬೇಕು ಅಂದೆಯ ವಿಷಯ ಹೇಳುವೆ ಅಂದೆಯ. ಹೇಳ್ತೇನೆ. ಏನು ಹೇಳ? ವಿಷಯ ಬೇರೆ. ಅತ್ತಿಗೆ ಏನೇ? ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಮದುವೆ ಆಗಿದೆ. ಕೆಲವರಿಗೆ 2 ಮಕ್ಕಳಾಗಿ ವರ್ತಮಾನ ಬಂದಿದೆ ನನಗೆ. ಕೆಲವರಿಗೆ ಒಂದೊಂದೇ. ಹೌದಾ? ಹೌದು. ಹಾಗಂತ ಅದೇ ಪ್ರಾಯದವಳು ನನಗೂ ಮದುವೆ ಆಗ್ಬೇಕಂತ. ಮದುವೆಯಾ? ನೀನು ಯೋಚನೆ ಮಾಡ್ಲಿಲ್ಲ ನನ್ನ ಬಗ್ಗೆ. ನಾನು ಈ ಮನೆಗೆ ಬಂದ ಮೇಲೆ ನಾನು ಅನ್ಕೊಂಡು ನಿನ್ನ ಮೇಲೆ ಇಟ್ಟಿದ್ದೇನೆ. ಭಾವ ಬದಲಾಯ್ತು. ಹಾಗಲ್ಲ, ಈ ಮನೆಗೆ ಮದುವೆ ಆಗದ ಇನ್ನು ನೀನು ನಿನಗೆ ಮದುವೆ ಮಾಡ್ಬೇಕು, ಮದುವೆ ಮಾಡಿ ನಿನ್ನನ್ನು ಹೊರ ಹಾಕ್ಬೇಕು ಅಂತ. ಅಂದ್ರೆ ಮದುವೆ ಆದ್ಮೇಲೆ ಇಲ್ಲೇ ಇರ್ತೀಯಾ? ಮನೆಗೆ ಹೋಗ್ಬೇಕು. ಹಾಗೆ ಬಿಡು. ನಾನು ಅದ್ರಿಗೆ ಯೋಚನೆ ಮಾಡ್ಲಿಲ್ಲ. ಓ ನಾದಿನಿ, ನೀನು ಇಲ್ಲಿವರೆಗೆ ಯಾರನ್ನಾದ್ರೂ ಪ್ರೀತಿ ಮಾಡಿದ್ದೇ ಹೋದಂತ ಆದ್ರೆ ಆದಷ್ಟು ಬೇಗ ಹೇಳು. ಅತಿ ಶೀಘ್ರದಲ್ಲಿ ಢಾಮ್ ಧೂಮ್ ಅಂತ ವಿಜೃಂಭಣೆಯಿಂದ ಮದುವೆ ಮಾಡ್ತೀನಿ ಆಯ್ತಾ? ಶಬ್ದ ಬಂದಿತ್ತು ಆವಾಗ ಬಂತು ಒಂದು ಮದುವೆ ಹಾಗಾಗ್ಬೇಕು ಅಂತ. ಹೌದಾ? ಯಾರನ್ನ ಪ್ರೀತಿ ಮಾಡಿದ್ದೆ ಹೇಳ? ಚಂದಿರೋದಯ ಕಾಟ ಕೋರಿಯು ನಾನೇ, ಚಂದಿರೋದಯದ ಆಟ ಕೋರಿಯು ನಾನೇ, ಚಂದಿರಾರನ ಸೇನೆಯೊಡೆಯ ಚಂದದಿಂದ ವರಿಸುವಡೆ ಇಂದ್ರ ಗಜಗೆ ಬೇಳೆ ಒತ್ತಿ ಬದು ಕಲ್ಯಾಣ ಕಾರ್ಯ. ಈಗ ನನ್ನ ಮನವನ್ನ ಕದ್ದವನು ಶಂಕರ. ನನ್ನ ಕೈ ದೇವರು ನನ್ನದು. ಅತ್ತಿಗೆ ನನ್ನ ಮನವನ್ನ ಕದ್ದವನು ಯಾರ್ಯಾರು ಅಲ್ಲ, ಯಾರೇ? ಇದೇ ನಾಡಿನಲ್ಲಿದ್ದಾನೆ. ಈ ನಾಡಿನಲ್ಲ? ಹೌದು. ಹೇಗಿದ್ದಾನೆ? ಬೇಗ ಹೇಳು. ಅತ್ತಿಗೆ ಯಾರ್ಯಾರು ಅಲ್ಲ, ನಮ್ಮ ಸೇನಾ ನಾಯಕರಾದಂತ ಸಾತ್ವಿಕ. ನಿನ್ನ ಯೋಗ್ಯತೆ ಏನು? ನಿನ್ನ ಅಂತಸ್ತು ಏನು? ನನ್ನ ಪ್ರೀತಿ ಯಜಮಾನನ ಮುದ್ದಿದ್ದ ತಂಗಿ ನೀನು. ನೀನು ಹೇಗಿರಬೇಕು? ಒಳ್ಳೆ ಹುಡುಗನ ಮದುವೆ ಆಗಬೇಕು, ಅವನ ಅಂತಸ್ತು ನೋಡಿ ಪ್ರೀತಿ ಮಾಡಬೇಕು. ಹೋಗಿ ಆ ದಾರಿ ಹೋಗ ಭಿಕ್ಷುಕ ಅನಾಥ ಅವನನ್ನ ಮರೆತು ಶಿಖರದಲ್ಲಿ ಹೊತ್ತಿನ ಕೋಳಿಗಾಗಿ ವೆಚ್ಚಿಸಬೇಕಾಗಿತ್ತು. ಆದ್ರೆ ನನ್ನ ತಂದೆ ತಾಯಿಗಳ ಔದಾರ್ಯದಿಂದ ಅರಮನೆಯನ್ನು ಸೇರಿದ್ರಿ. ಅವನ ಬಗ್ಗೆ ಮಾತಾಡಿದ್ರೆ ಜಾಗ್ರತೆ. ನನ್ಗೆ
ನೀನೊಬ್ಬ ಮುದ್ದೆ ಅನ್ನುವುದಾಗಿ ಭಾವಿಸಿದಂತ ಭಾಗ್ಯವಾಯ್ತ ಹೇಳು. ಅದಲ್ಲದೆ ಹೋದ್ರೆ ನನ್ನ ಹೆಂಡತಿಯನ್ನ ಅಪಮಾನ ಮಾಡುತ್ತಾ ಇದೆಯಾ? ನೋಡು, ಅವಳು ಮೊದಲೇ ಯಾರು, ಅವಳು ಯಾವ ಸ್ಥಿತಿಯಲ್ಲಿದ್ದಾಳೆ ಎನ್ನುವುದು ಮುಖ್ಯ ಅಲ್ಲ. ಈಗ ಈ ಮನೆಗೆ ಅವಳು ಯಾರು, ಅವಳ ಸ್ಥಾನಮಾನ ಏನು, ಅವಳ ಯೋಗ್ಯತೆ ಏನು ಗೊತ್ತಿಲ್ಲ ನನಗೆ. ಅವಳು ಈ ನಾಡಿನ ಮಹಾರಾಣಿ, ಮೇಲಾಗಿ ನನ್ನ ಹೆಂಡತಿ. ಬಾಯ್ಬಿಟ್ಟು ಅಣ್ಣನ ಹೆಂಡತಿ ಅಂದ್ರೆ ಅತ್ತಿಗೆ ತಾಯಿಗೆ ಸಮಾನ. ತಾಯಿಗೆ ಕೊಡಬೇಕಾದಂತಹ ಗೌರವವನ್ನು ಕೊಡುವುದನ್ನ ಬಿಟ್ಟು ಅವಳನ್ನ ಬಾಯಿಗೆ ಬಂದಂತೆ ನಿಂದಿಸು ಮಾತ್ರ ಅಲ್ಲದೆ ಅವಳ ಮೇಲೆ ಕೈ ಮಾಡ್ತೀಯ. ನಿನಗೆ ಯಾಕೆ ಕೋಪ ಅರ್ಥ ಆಯ್ತು? ಪೃಥ್ವಿ ಪ್ರಸುದ್ಧತಾನೆಂಬ ಗರ್ವ ನಿನಗೆ. ಹೆಣ್ಣು ಮಕ್ಕಳ ಅಧಿಕಾರ ಏನಿದ್ರು ಮದುವೆ ಆದ್ಮೇಲೆ ಗಂಡನ ಮನೆಯಲ್ಲಿ ವಿನಃ ಹೆಣ್ಣು ಮಕ್ಕಳಿಗೆ ತವರು ಮನೆ ಯಾವತ್ತೂ ತವರು ಮನೆಯೇ. ಇನ್ನು ಎಲ್ಲಿಯಾದ್ರೂ ನನ್ನ ಹೆಂಡತಿಯ ವಿಚಾರದಲ್ಲಿ ತಲೆ ಹಾಕುವುದಿರಲಿ ಮಾತನಾಡಿದ್ರೆ ನೀರಂತಲ್ಲ, ನಮ್ಮ ನಾಡಿನವರು ಯಾರೇ ಇರಲಿ ಚಂದ್ರಲೇಖನ ಬಗೆಗಾಗಿ ಒಂದೇ ಒಂದು ಮಾತನಾಡಿದ್ರೆ ತಕ್ಕ ಶಿಕ್ಷೆ ಎತ್ತರ. ಏನ ಮುಖ ಬರಲಿ ಹತ್ತು ಕಟ್ಟ ನೀರು ಪತ್ತೆ ಹೋಯ್ತು. ಸೀರೆ ಒಂದು ಹೊರಟ ಪತ್ತೆ ಆಯ್ತು. ಇಲ್ಲಿ ನಾನು ಜಗವು ವಿಸ್ಮಯದ ಲೋಕ, ಕಣ್ಣು ಕಾಣದ ಬೆರಗು ರಸಭಾವ ಪಾಕ, ಪೂರ್ಣಿಮೆಯ ಮಾತೆ ಸಂತೋಷ ಶೋಕ, ಸ್ವರ್ಣಕೂರದ ಏಳು ಸತಿ ಚಂದ್ರಲೇಖ, ವಿಸ್ಮಯದ ಲೋಕ ಸತಿ ಚಂದ್ರಲೇಖ.